ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಗೆ ಚಾಲನೆ. 4-5 ವರ್ಷಗಳಲ್ಲಿ 20,000 ಕೋಟಿ ರೂಪಾಯಿ ವೆಚ್ಚ, 55 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಗುರಿ. ಪ್ರಧಾನಿ ನರೇಂದ್ರ ಮೋದಿ. ರಫಾಲ್ ಯುದ್ಧ ವಿಮಾನಗಳ ಸೇರ್ಪಡೆಯಿಂದ ವಾಯುಪಡೆಗೆ ಮತ್ತಷ್ಟು ಬಲ. ಗಡಿಯಲ್ಲಿ ಪ್ರಚೋದನಾಕಾರಿ ಚಟುವಟಿಕೆಗಳಲ್ಲಿ ತೊಡಗಿರುವವರಿಗೆ ಎಚ್ಚರಿಕೆ ಗಂಟೆ. ರಾಜನಾಥ್ ಸಿಂಗ್. ಮಾಸ್ಕೋದಲ್ಲಿ ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆ ಆರಂಭ. ಅಂತಾರಾಷ್ಟ್ರೀಯ ಪ್ರಾದೇಶಿಕ ಮಹತ್ವದ ವಿಚಾರಗಳ ಚರ್ಚೆ. ಬೆಳೆ ಸಮೀಕ್ಷೆಗೆ ರೈತರಿಂದ ಉತ್ತಮ ಸ್ಪಂದನೆ. ರಾಜ್ಯದಲ್ಲಿ ರಸಗೊಬ್ಬರಕ್ಕೆ ಅಭಾವ ಇಲ್ಲ. ಅಕ್ರಮ ವಹಿವಾಟು ನಡೆಸಿದ 117 ಮಳಿಗೆಗಳ ಪರವಾನಗಿ ರದ್ದು. ಬಿಸಿ ಪಾಟೀಲ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಗೆ ಚಾಲನೆ ನೀಡಿ ಇ ಗೋಪಾಲ ಆಪ್ ಅನ್ನು ಬಿಡುಗಡೆ ಮಾಡಿದರು. ಈ ವರ್ಚುವಲ್ ಕಾರ್ಯಕ್ರಮದಲ್ಲಿ ಕೇಂದ್ರ ಪಶುಸಂಗೋಪನೆ ಸಚಿವ ಗಿರಿರಾಜ್ ಸಿಂಗ್, ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸೇರಿ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ನಂತರ ಪ್ರಧಾನಿ 21 ರಾಜ್ಯಗಳಲ್ಲಿ ಜಾರಿಗೆ ತರಲಾಗುತ್ತಿರುವ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಗೆ ಮುಂದಿನ 4-5 ವರ್ಷಗಳಲ್ಲಿ 20,000 ರೂಪಾಯಿಗೂ ಅಧಿಕ ಹಣವನ್ನು ವಿನಿಯೋಗಿಸಲಾಗುತ್ತಿದೆ. ಈ ಯೋಜನೆಯಡಿ ಮೀನುಗಾರರು ಹೊಸ ಮೂಲಸೌಕರ್ಯಗಳು, ಆಧುನಿಕ ಪರಿಕರಗಳು ಮತ್ತು ಹೊಸ ಮಾರುಕಟ್ಟೆಯನ್ನು ಹೊಂದಲಿದ್ದಾರೆ. ಅಲ್ಲದೆ ಮುಂದಿನ 3-4 ವರ್ಷಗಳಲ್ಲಿ ಮೀನು ಉತ್ಪಾದನೆಯನ್ನು ದುಪ್ಪಟ್ಟುಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ದೇಶದ ಪ್ರತಿ ಭಾಗದಲ್ಲಿ ಮೀನು ಮಾರಾಟವನ್ನು ಗಮನದಲ್ಲಿಟ್ಟುಕೊಂಡು ಇದೇ ಮೊದಲ ದೊಡ್ಡ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ. ಮೀನು ಮತ್ತು ಸಂಬಂಧಿತ ಉತ್ಪನ್ನಗಳ ರಫ್ತಿನಿಂದ 1 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಆದಾಯವನ್ನು ನಿರೀಕ್ಷಿಸಲಾಗಿದೆ. ಅಲ್ಲದೆ 55 ಲಕ್ಷಕ್ಕೂ ಅಧಿಕ ನೇರ ಮತ್ತು ಪರೋಕ್ಷ ಉದ್ಯೋಗ ಸೃಷ್ಟಿ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಇ ಗೋಪಾಲ ಆಪ್ ಅನ್ನು ಬಿಡುಗಡೆ ಮಾಡಿದ ಅವರು, ಇ ಗೋಪಾಲ ಆಪ್ನಿಂದ ಜಾನುವಾರುಗಳ ಮಾಲೀಕರು ಅಂದರೆ ರೈತರು ಸುಧಾರಿತ ತಳಿಗಳ ಜಾನುವಾರುಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಮತ್ತು ಜಾನುವಾರುಗಳ ಉತ್ಪಾದಕತೆ, ಆರೋಗ್ಯ ಮತ್ತು ಆಹಾರ ಪದ್ಧತಿಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಪಡೆಯಬಹುದಾಗಿದೆ ಎಂದು ವಿವರಿಸಿದರು. ಉದ್ಯೋಗ ಹುಡುಕಿಕೊಂಡು ನಗರ ಪ್ರದೇಶಗಳಿಗೆ ಹೋಗಿದ್ದ ಯುವ ಸಮುದಾಯ ಕೋವಿಡ್-19 ಬಿಕ್ಕಟ್ಟಿನಿಂದಾಗಿ ಸ್ವಂತ ಊರಿಗೆ ಬಂದು ಹೈನೋದ್ಯಮ ಮತ್ತು ಅದಕ್ಕೆ ಸಂಬಂಧಿಸಿದ ಉದ್ಯೋಗಗಳಲ್ಲಿ ತೊಡಗಿಕೊಂಡು ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲು ಮುಂದಾಗಿರುವುದು ಸಂತಸದ ವಿಚಾರವಾಗಿದೆ. ದೇಶದ ಆರ್ಥಿಕ ಪ್ರಗತಿಯಲ್ಲಿ ಪಶುಪಾಲನೆ ಪ್ರಮುಖ ಪಾತ್ರ ವಹಿಸಲಿದೆ. ಪಶುಪಾಲನೆಯಲ್ಲಿ ಆಧುನಿಕತೆ ಮತ್ತು ವೈಜ್ಞಾನಿಕ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಇದೇ ವೇಳೆ ಬಿಹಾರದ ವಿವಿಧೆಡೆ ಮತ್ಸ್ಯೋದ್ಯಮ ಅಭಿವೃದ್ಧಿಗೆ ಜಾರಿಗೊಳಿಸಲಾಗುತ್ತಿರುವ ಹಲವು ಯೋಜನೆಗಳಿಗೆ ಚಾಲನೆ ನೀಡಿದ ಪ್ರಧಾನಿ ಪಶುಪಾಲಕರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಬಹುನಿರೀಕ್ಷಿತ ರಫಾಲ್ ಯುದ್ಧ ವಿಮಾನಗಳು ಇಂದು ಅಧಿಕೃತವಾಗಿ ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಂಡವು. ಹರಿಯಾಣದ ಅಂಬಾಲಾದ ವಾಯುನೆಲೆಯಲ್ಲಿ ನಡೆದ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಫ್ರಾನ್ಸ್ನ ರಕ್ಷಣಾ ಸಚಿವೆ ಫ್ಲೋರೆನ್ಸ್ ಪಾರ್ಲೆ ಸಮ್ಮುಖದಲ್ಲಿ 5 ಅತ್ಯಾಧುನಿಕ ರಫಾಲ್ ಯುದ್ಧ ವಿಮಾನಗಳನ್ನು ವಾಯುಪಡೆಗೆ ವಿದ್ಯುಕ್ತವಾಗಿ ಸೇರ್ಪಡೆ ಮಾಡಲಾಯಿತು. जो समय के साथ लगातार मजबूत हो रही है. ಬಳಿಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಫಾಲ್ ಸೇರ್ಪಡೆಯಿಂದಾಗಿ ಭಾರತೀಯ ವಾಯುಪಡೆಗೆ ಮತ್ತಷ್ಟು ಶಕ್ತಿ ಬಂದಂತಾಗಿದೆ. ಈ ಅತ್ಯಾಧುನಿಕ ಯುದ್ಧ ವಿಮಾನಗಳ ಸೇರ್ಪಡೆಯು ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ಭಾರತದ ವಿರೋಧಿಗಳಿಗೆ, ಅದರಲ್ಲೂ ಗಡಿಯಲ್ಲಿ ಪ್ರಚೋದನಾಕಾರಿ ಚಟುವಟಿಕೆ ನಡೆಸುವ ಈ ಯುದ್ಧ ವಿಮಾನಗಳ ಸೇರ್ಪಡೆ ಎಚ್ಚರಿಕೆಯ ಗಂಟೆಯಾಗಿದೆ ಎಂದು ಹೇಳಿದರು. ಈ ರಫೇಲ್ ಖರೀದಿಯು ದೇಶದ ಸುರಕ್ಷತೆಯ ವಿಷಯದಲ್ಲಿ ಒಂದು ಪ್ರಮುಖ ಗೇಮ್ ಚೇಂಜರ್ ಆಗಿದೆ ಎಂದು ಪ್ರತಿಪಾದಿಸಿದ ರಕ್ಷಣಾ ಸಚಿವರು, ಭಾರತ ಎಂದಿಗೂ ಶಾಂತಿಯನ್ನು ಬಯಸುತ್ತದೆ. ಉತ್ತರ ಭಾರತ ಭಾಗದಲ್ಲಿ ಭದ್ರತೆಯ ಸವಾಲುಗಳನ್ನು ಭಾರತ ಎದುರಿಸುತ್ತಿದೆ. ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ದೇಶ ರಕ್ಷಣೆಗೆ ಎಲ್ಲ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿದರು. इसका लॉन्ग रेंज ऑपरेशन अपने वजन के बराबर
आर्मामेंट और एडिशनल फ्यूल कैरी करने की कैपेसिटी, शॉर्ट लैंडिंग ग्राउंड से ऑपरेट करने की एबिलिटी, हाई स्पीड जैसी खूबियां इसे दुनिया के बेस्ट एयरक्राफ्ट में से एक बनाती हैं। अपनी ಮಲ್ಟಿ ರೋಲ್ ಕ್ಯಾಪಬಿಲಿಟೀಸ್ के साथ ರಫಾಲ್ ಯುದ್ಧ ವಿಮಾನಗಳ ವಿಚಾರದಲ್ಲಿ ಹಲವಾರು ವಿಘ್ನಗಳು ಎದುರಾದವು. ಆದರೆ ದೂರದೃಷ್ಟಿಯನ್ನು ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಢ ನಿರ್ಧಾರದಿಂದಾಗಿ ಇಂದು ಅವು ವಾಯುಪಡೆಗೆ ಸೇರ್ಪಡೆಗೊಂಡಿವೆ. ರಫಾಲ್ ಯುದ್ಧ ವಿಮಾನಗಳ ಖರೀದಿಯಿಂದಾಗಿ ಭಾರತ ಮತ್ತು ಫ್ರಾನ್ಸ್ ನಡುವಿನ ರಕ್ಷಣಾ ಸಹಕಾರಗಳು ಮತ್ತಷ್ಟು ಬಲಗೊಳ್ಳಲಿದೆ ಎಂದರು. साथियों, आज इनका इंडक्शन पूरी दुनिया, खासकर हमारी संप्रभुता की ओर उठी निगाहों के लिए एक बड़ा और कड़ा संदेश है. हमारी सीमाओं पर जिस तरह का माहौल हाल के दिनों में बना है, मैं सीधा कहूं कि बनाया गया है, उनके लिहाज से यह इंडक्शन बहुत ही अहम है. यह अपनी सीमाई सुरक्षा और क्षेत्रीय अखंडता को बनाए रखने के लिए सरकार की कमिटमेंट का भी एक बड़ा उदाहरण प्रस्तुत करता है. ಫ್ರಾನ್ಸ್ ರಕ್ಷಣಾ ಸಚಿವೆ ಫ್ಲೋರೆನ್ಸ್ ಪಾರ್ಲೆ, ಹಲವು ದಶಕಗಳಿಂದ ಭಾರತದೊಂದಿಗೆ ಫ್ರಾನ್ಸ್ ಉತ್ತಮ ಸಹಕಾರ ಮತ್ತು ಸ್ನೇಹ ಹೊಂದಿದೆ. ರಫಾಲ್ ಯುದ್ಧ ವಿಮಾನಗಳ ಸೇರ್ಪಡೆ ಮೂಲಕ ಉಭಯ ದೇಶಗಳ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಗೊಂಡಂತಾಗಿದೆ ಎಂದು ತಿಳಿಸಿದರು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸದಸ್ಯತ್ವ ಪಡೆಯುವ ಭಾರತದ ಪ್ರಯತ್ನಕ್ಕೆ ಫ್ರಾನ್ಸ್ ಬೆಂಬಲ ನೀಡಲಿದೆ ಎಂದು ಅವರು ಭರವಸೆ ನೀಡಿದರು. To touch the sky with glory, as for now, the remaining 31 Rafale as soon as possible. All this, of course, did not come without extremely hard work. So today, I'd like to warmly congratulate all the people and teams on both sides who put their hearts and souls into making today's delivery ceremony possible. Our partnership will be even more crucial in the post-pandemic world. I'm confident that we will emerge from this current challenge more resilient and innovative than before. Deep appreciation for the French ಏರ್ Air ಚೀಫ್ Force. ಮಾರ್ಷಲ್ ಆರ್ಕೆಎಸ್ ಬಧೋರಿಯಾ, ಅತ್ಯಾಧುನಿಕ ರಫಾಲ್ ಯುದ್ಧ ವಿಮಾನ ಸೇರ್ಪಡೆ ಮಹತ್ವಪೂರ್ಣ ಮತ್ತು ಐತಿಹಾಸಿಕ ಕ್ಷಣವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ದೇಶದ ಹಳೆಯ ವಾಯುನೆಲೆ ಇದಾಗಿದ್ದು, ಇಲ್ಲಿ ಹೊಸ ಅತ್ಯಾಧುನಿಕ ಮತ್ತು ಆವಿಷ್ಕಾರಕ ಯುದ್ಧ ವಿಮಾನಗಳ ತವರಾಗಿ ಪರಿವರ್ತನೆಗೊಂಡಿದೆ ಎಂದು ಹೇಳಿದ ಅವರು, ರಫಾಲ್ ಸೇರ್ಪಡೆಯಿಂದಾಗಿ ವಾಯುಪಡೆಗೆ ಮತ್ತಷ್ಟು ಬಲ ಬಂದಿದೆ ಎಂದರು. Thank you very much. Undoubtedly, this aircraft induction would not only give the Indian Air Force immense op capability, but would become a crucial milestone in the growth of our strategic relationship. To conclude, I would like to thank all the dignitaries and media present here today on this historic occasion. My compliments to the AOC-INC Western Air Command, AOC Ambala and their entire teams. Commanding Officer of the Golden Arrows, Group Captain Harkirat Singh and his entire team for hard work and professionalism displayed in order to operationalize this aircraft quickly. Right in front of ಇದೇ you. ಸಂದರ್ಭದಲ್ಲಿ ತೇಜಸ್ ಯುದ್ಧ ವಿಮಾನ, ಸಾರಂಗ್ ಹೆಲಿಕಾಪ್ಟರ್ಗಳು ಬಾನಂಗಳದಲ್ಲಿ ತಮ್ಮ ಸಾಹಸ ಪ್ರದರ್ಶಿಸಿದವು. A dip and salute. ರಷ್ಯಾದ ಮಾಸ್ಕೋದಲ್ಲಿ ಇಂದು ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ವಿದೇಶಾಂಗ ಸಚಿವರ ಸಭೆ ಆರಂಭವಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅಂತಾರಾಷ್ಟ್ರೀಯ ಪ್ರಾದೇಶಿಕ ವಿಷಯಗಳ ವಿಚಾರ ವಿನಿಮಯ ಹಾಗೂ ಮುಂಬರುವ ಸಂಘಟನೆಯ ಶೃಂಗಸಭೆ ಸಿದ್ಧತೆ ಕುರಿತು ಪರಾಮರ್ಶೆ ನಡೆಯಲಿದೆ. ಸಭೆ ಆರಂಭಕ್ಕೂ ಮುನ್ನ ಕಜಕಿಸ್ತಾನ ವಿದೇಶಾಂಗ ಸಚಿವ ಮುಖ್ತಾರ್ ತಿಲ್ಲು ಬರ್ದಿ, ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಅಬ್ದುಲ್ಲಾಜೀಜ್ ಕಮಿಲವ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಟ್ವೀಟ್ ಮಾಡಿರುವ ಜೈಶಂಕರ್, ಉಭಯ ದೇಶಗಳ ವಿದೇಶಾಂಗ ಸಚಿವರೊಂದಿಗೆ ಸಂಬಂಧ ಬಲವರ್ಧನೆ ಕುರಿತು ಚರ್ಚಿಸಲಾಯಿತು. ವ್ಯಾಪಾರ ಮತ್ತು ಇಂಧನ ವಿಷಯಗಳ ಕುರಿತು ಪ್ರಸ್ತಾಪಿಸಲಾಗಿದ್ದು, ಪ್ರಾದೇಶಿಕ ಶಾಂತಿ ಮತ್ತು ಸುರಕ್ಷತೆ ಕಾಪಾಡಲು ಸಹಕರಿಸಲು ಸಮ್ಮತಿಸಲಾಯಿತು ಎಂದು ತಿಳಿಸಿದ್ದಾರೆ.
ಆರ್ಟಿಪಿಸಿಆರ್ ಮೂಲಕ ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆ ನಡೆಸಿ ನೆಗೆಟಿವ್ ಬಂದಿರುವ ಎಲ್ಲಾ ಪ್ರಕರಣಗಳನ್ನು ಪುನಃ ಪರೀಕ್ಷೆ ಮಾಡುವುದನ್ನು ಕಡ್ಡಾಯಗೊಳಿಸಬೇಕೆಂದು ಕೇಂದ್ರ ಆರೋಗ್ಯ ಸಚಿವಾಲಯ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ. ಕೆಲವು ದೊಡ್ಡ ರಾಜ್ಯಗಳಲ್ಲಿ ರೋಗ ಲಕ್ಷಣಗಳಿದ್ದರೂ ಆಂಟಿಜೆನ್ ಟೆಸ್ಟ್ನಲ್ಲಿ ಸೋಂಕು ದೃಢಪಟ್ಟಿರದ ಪ್ರಕರಣಗಳಲ್ಲಿ ಆರ್ಟಿಪಿಸಿಆರ್ ಕ್ರಮಗಳನ್ನು ಅನುಸರಿಸಲಾಗಿಲ್ಲ ಎಂದು ಸಚಿವಾಲಯ ತಿಳಿಸಿದೆ. ನೆಗೆಟಿವ್ ಬಂದಿರುವ ಪ್ರಕರಣಗಳನ್ನು ಮತ್ತೆ ಪರೀಕ್ಷೆಗೆ ಒಳಪಡಿಸಬೇಕು ಹಾಗೂ ನೆಗೆಟಿವ್ ಬಂದಿರುವವರ ಸಂಪರ್ಕದಲ್ಲಿದ್ದ ಇತರರಿಗೆ ಸೋಂಕು ಹರಡದಂತೆ ಎಚ್ಚರ ವಹಿಸುವ ಅಗತ್ಯವಿದೆ ಎಂದು ಸಚಿವಾಲಯ ಸೂಚಿಸಿದೆ. ಜಿಲ್ಲಾ ಮಟ್ಟದಲ್ಲಿ ನಡೆಯುವ ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆಗಳನ್ನು ರಾಜ್ಯ ಮಟ್ಟದ ಅಧಿಕಾರಿಗಳು ಅಥವಾ ತಂಡಗಳು ಪ್ರತಿದಿನ ಪರಾಮರ್ಶಿಸಬೇಕೆಂದು ತಿಳಿಸಿದರು. ಕೋವಿಡ್-19 ನಿಯಂತ್ರಣ ಹಾಗೂ ಪ್ರವಾಹ ಪರಿಸ್ಥಿತಿ ಸೇರಿ ಇನ್ನಿತರ ಪ್ರಮುಖ ವಿಷಯಗಳ ಕುರಿತಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉನ್ನತ ಮಟ್ಟದ ಸಭೆ ನಡೆಯಿತು. ಸಭೆಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಮೀನುಗಾರಿಕೆ ಹಾಗೂ ಮುಜರಾಯಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜು, ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡರು. ಜಿಲ್ಲೆಗಳಲ್ಲಿ ಕೋವಿಡ್-19 ಹರಡುವಿಕೆ ತಡೆಗೆ ಕೈಗೊಂಡಿರುವ ಕ್ರಮಗಳು, ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ಹೆಚ್ಚಳ, ಜಿಲ್ಲೆಯಲ್ಲಿನ ಪ್ರಯೋಗಾಲಯಗಳ ಸಂಖ್ಯೆ ಸೇರಿದಂತೆ ಇನ್ನಿತರ ಆರೋಗ್ಯ ಸುರಕ್ಷತಾ ಕ್ರಮಗಳ ಕುರಿತು ಆಯಾ ಜಿಲ್ಲೆಗಳ ಅಧಿಕಾರಿಗಳು ಮುಖ್ಯಮಂತ್ರಿ ಅವರಿಗೆ ಮಾಹಿತಿ ನೀಡಿದರು. ಇದರ ಜೊತೆಗೆ ಪ್ರವಾಹದಿಂದ ಕೆಲ ಜಿಲ್ಲೆಗಳಲ್ಲಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದ್ದು, ಬೆಳೆ ನಷ್ಟವೂ ಸಂಭವಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳು ಮಾಹಿತಿ ಒದಗಿಸಿದರು. ಎತ್ತಿನಹೊಳೆ ಯೋಜನೆ ಅನುಷ್ಠಾನ ಸಂಬಂಧ ಹಾಸನ ಜಿಲ್ಲೆಯ ರೈತರು ಮತ್ತು ಕಾಫಿ ಬೆಳೆಗಾರರೊಂದಿಗೆ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಬೆಂಗಳೂರಿನಲ್ಲಿಂದು ಚರ್ಚೆ ನಡೆಸಿದರು. ಸಭೆಯಲ್ಲಿ ಜಲಸಂಪನ್ಮೂಲ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ರಾಕೇಶ್ ಸಿಂಗ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ರಮೇಶ್ ಜಾರಕಿಹೊಳಿ, ಎತ್ತಿನಹೊಳೆ ಯೋಜನೆಯ ಕಾಮಗಾರಿಗಳು ಮುಂದಿನ ಮೇ ಒಳಗೆ ಪೂರ್ಣಗೊಳ್ಳಲಿದ್ದು, ರೈತರು ಯೋಜನೆ ಸಂಬಂಧ ಭೂಸ್ವಾಧೀನ ಪ್ರಕ್ರಿಯೆಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಕೃಷಿ ಇಲಾಖೆ ಬೆಂಗಳೂರಿನ ಜಿಕೆವಿಕೆ ಆವರಣದಲ್ಲಿಂದು ಏರ್ಪಡಿಸಿದ್ದ ಬೆಂಗಳೂರು ವಿಭಾಗೀಯ ಮಟ್ಟದ ಬೆಳೆ ಸಮೀಕ್ಷೆ ಮತ್ತು ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಕೃಷಿ ಸಚಿವ ಬಿಸಿ ಪಾಟೀಲ್ ಅಧ್ಯಕ್ಷತೆಯಲ್ಲಿಂದು ನಡೆಯಿತು. ಕೋಲಾರ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ದಾವಣಗೆರೆ ಸೇರಿದಂತೆ ವಿಭಾಗದ ವ್ಯಾಪ್ತಿಗೆ ಬರುವ ಎಲ್ಲ ಜಿಲ್ಲೆಗಳ ಕೃಷಿ ಯೋಜನೆಗಳ ಪರಾಮರ್ಶೆ ನಡೆಸಲಾಯಿತು. ಬಳಿಕ ಸಚಿವರು ಮುಂಗಾರು ಹಂಗಾಮಿನಲ್ಲಿ ನಿನ್ನೆ ಸಂಜೆಯವರೆಗೂ ರಾಜ್ಯದಲ್ಲಿ 75 ಲಕ್ಷ ರೈತರು ಸ್ವಯಂ ಪ್ರೇರಿತರಾಗಿ ತಮ್ಮ ಬೆಳೆಯನ್ನು ಸಮೀಕ್ಷೆ ನಡೆಸಿ ದತ್ತಾಂಶವನ್ನು ಅಪ್ಲೋಡ್ ಮಾಡಿದ್ದಾರೆ. ಬೆಳೆ ಸಮೀಕ್ಷೆ ಮಾಡಲು ಈ ತಿಂಗಳ 23ರವರೆಗೆ ಅವಕಾಶವಿದ್ದು, ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು. ಒಂದು ವೇಳೆ ಸಮೀಕ್ಷೆ ಮಾಡದಿದ್ದಲ್ಲಿ ಸಬ್ಸಿಡಿ ಮತ್ತು ಸರ್ಕಾರಿ ಸೌಲಭ್ಯಗಳು ದೊರೆಯುವುದಿಲ್ಲ ಎಂದರು. ರಾಜ್ಯದ ಯಾವುದೇ ಭಾಗದಲ್ಲಿ ರಸಗೊಬ್ಬರದ ಕೊರತೆ ಎದುರಾಗಿಲ್ಲ. ಈ ವರ್ಷ ಇದುವರೆಗೂ 3,90,390 ಮೆಟ್ರಿಕ್ ಟನ್ ರಸಗೊಬ್ಬರ ಪೂರೈಸಲಾಗಿದೆ. ಎಲ್ಲೆಡೆ ಉತ್ತಮ ಮಳೆಯಾಗಿರುವುದರಿಂದ ಹೆಚ್ಚು ಕೃಷಿ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಅಕ್ರಮವಾಗಿ ರಸಗೊಬ್ಬರ ದಾಸ್ತಾನು ಮಾಡುವವರ ಹಾಗೂ ಕಾಳಸಂತೆಕೋರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು. ಅಕ್ರಮಗಳಲ್ಲಿ ಭಾಗಿಯಾಗಿದ್ದ 117 ರಸಗೊಬ್ಬರ ಮಳಿಗೆಗಳ ಪರವಾನಗಿ ರದ್ದುಪಡಿಸಲಾಗಿದೆ ಎಂದು ಹೇಳಿದರು. 90 ಅಂಗಡಿಗಳ ಲೈಸೆನ್ಸ್ಗಳನ್ನು ರದ್ದು ಮಾಡಿದ್ದೇವೆ. ರಾಜ್ಯದಲ್ಲಿ 90 ಎಷ್ಟು ಸಾರಿ ಬೇರೆ ಈಗ 117 ಗೊಬ್ಬರದ ಅಂಗಡಿಗಳ ಲೈಸೆನ್ಸ್ ಅನ್ನು ರಾಜ್ಯಾದ್ಯಂತ ರದ್ದು ಮಾಡಿದ್ದೇವೆ. ಯಾವ ಮುಲಾಜಿಲ್ಲದೆ ಯಾರಾದರೂ ರೈತರಿಗೆ ಮೋಸ ಮಾಡಲಿಕ್ಕೆ ಹೆಚ್ಚಿಗೆ ಬೆಲೆಗೆ ಗೊಬ್ಬರವನ್ನು ಮಾರಿದರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ರಸಗೊಬ್ಬರಗಳ ಕಾಯ್ದೆ ಮತ್ತು ಫರ್ಟಿಲೈಸರ್ ಆಕ್ಟ್ ಅಲ್ಲಿ ಅದರದ್ದು ಕ್ರಮ ಕೈಗೊಳ್ಳೋದ್ರ ಜೊತೆಗೆ ಅವರ ಲೈಸೆನ್ಸ್ ಅನ್ನು ಕೂಡ ನಾವು ರದ್ದು ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಯೂರಿಯಾ ಕೊರತೆ ಇಲ್ಲ.
ಕೇಂದ್ರ ಸರ್ಕಾರ ಕಳೆದ ಸಾಲಿಗಿಂತ ಶೇಕಡಾ 10ರಷ್ಟು ಅಧಿಕ ಪ್ರಮಾಣದಲ್ಲಿ ಯೂರಿಯಾ ಪೂರೈಕೆ ಮಾಡಿದೆ ಎಂದು ರಾಜ್ಯಸಭಾ ಸದಸ್ಯ ಹಾಗೂ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಈರಣ್ಣ ಕಡಾಡಿ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಈ ವರ್ಷ ಶೇಕಡಾ 6ರಷ್ಟು ಹೆಚ್ಚು ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿದ್ದು, ಕೋವಿಡ್ ಹಿನ್ನೆಲೆಯಲ್ಲಿ ರೈತರಿಗೆ ಯೂರಿಯಾ ತಲುಪಿಸಲು ತೊಂದರೆಯಾಗಿದೆ ಎಂದರು. ರೈತರಿಂದ ಕೆಎಂಎಫ್ ಬೆಂಬಲ ಬೆಲೆಯಡಿಯಲ್ಲಿ ಗೋವಿನ ಜೋಳ ಖರೀದಿ ಮಾಡಿದ್ದು, ರೈತರ ಖಾತೆಗಳಿಗೆ ಹಣ ಶೀಘ್ರ ಜಮೆ ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸಲಾಗುವುದು ಎಂದು ತಿಳಿಸಿದರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 2019-20 ಸಾಲಿನಲ್ಲಿ ಸುಮಾರು 50,10,591 ರೈತರಿಗೆ 2,796 ಕೋಟಿ 68 ಲಕ್ಷ ರೂಪಾಯಿಗಳ ಕಿಸಾನ್ ಸಮ್ಮಾನ್ ನಿಧಿ ಹಣ ಬಿಡುಗಡೆಯಾಗಿದೆ. ಮತ್ತು 2020-21 ಸಾಲಿನಲ್ಲಿ 50,01,050 ರೈತರಿಗೆ ಸುಮಾರು 1,000 ಕೋಟಿ 21 ಲಕ್ಷದಷ್ಟು ಹಣ ಬಿಡುಗಡೆಯಾಗಿದೆ. ಡಾಕ್ಟರ್ ಕೆ ಸುಧಾಕರ್ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು. ಪಿಇಎಸ್ ವಿಶ್ವವಿದ್ಯಾಲಯಗಳ ಕುಲಪತಿ ಡಾಕ್ಟರ್ ಎಂಆರ್ ದೊರೆಸ್ವಾಮಿ, ಕುಲಪತಿ ಡಾಕ್ಟರ್ ಸಚ್ಚಿದಾನಂದ ಮತ್ತಿತರರು ಉಪಸ್ಥಿತರಿದ್ದರು. ಶಿಕ್ಷಕರನ್ನು ಗುರುತಿಸಿ ಬಳಿಕ ಸಚಿವರು ರಾಜ್ಯದಲ್ಲಿ ಕೋವಿಡ್ ಸಾವಿನ ಪ್ರಮಾಣ ಶೇಕಡಾ 1.62ರಷ್ಟಿದ್ದು, ಮುಂದಿನ ದಿನಗಳಲ್ಲಿ ಇದನ್ನು ಶೇಕಡಾ 1ಕ್ಕಿಂತ ಕೆಳಗಿಳಿಸುವ ಗುರಿ ಹೊಂದಲಾಗಿದೆ ಎಂದರು. ವೈದ್ಯಕೀಯ ಶಿಕ್ಷಣ ಇಲಾಖೆ ಬೋಧಕ ಬೋಧಕೇತರ ಸಿಬ್ಬಂದಿಯ ಬಹುದಿನಗಳ ಬೇಡಿಕೆಯಾದ ಪಿಂಚಣಿ ಯೋಜನೆ ಜಾರಿಯಿಂದ 6,000ಕ್ಕೂ ಹೆಚ್ಚು ಸಿಬ್ಬಂದಿಗೆ ಪ್ರಯೋಜನವಾಗಿದೆ. ಸರ್ಕಾರ ಶಿಷ್ಯ ವೇತನವನ್ನು ಶೇಕಡಾ 40ರಷ್ಟು ಹೆಚ್ಚಿಸಿದೆ ಎಂದು ತಿಳಿಸಿದರು. Or in economically. That is because of the foundations of education. It is only because of foundations of education and the impetus that they have given for research and innovation. So this should be the backbone and the soul of any country. And rightly our Honorable Prime Minister Shri Narendra Modi ji has come out with a new national educational policy. ಇದೇ ವೇಳೆ ವಿಶ್ವವಿದ್ಯಾಲಯದ ಉತ್ತಮ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. Rajiv Gandhi University of Health Sciences takes pride in honoring Dr. General Health and the Government of India in collaboration with the WHO. Awarded a fellowship of Institution of Chemists India and Dr. Amit Pal up to the year 2008 when he decided to take a much needed Rajiv Gandhi University of Health Sciences, Karnataka, recognition of his contribution in the field of Ayurveda education. ರಾಜ್ಯದಲ್ಲಿ ಮಾದಕ ವಸ್ತು ಬಳಕೆ ನಿಯಂತ್ರಿಸುವುದು ಹಾಗೂ ಜಾಲ ಭೇದಿಸುವ ನಿಟ್ಟಿನಲ್ಲಿ ಬೆಂಗಳೂರು ನಗರ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದು, ಆಗಸ್ಟ್ನಿಂದ ಈವರೆಗೆ ಸುಮಾರು 1 ಟನ್ 350 ಕೆಜಿ 300 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಆಗಸ್ಟ್ 30ರಂದು ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಬೆಳಕಿಗೆ ಬಂದ ಪ್ರಕರಣವೊಂದರ ಮೂಲ ಪತ್ತೆ ಹಚ್ಚಲು ಹೊರಟ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು, ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಲಚ್ಚು ನಾಯಕ ತಾಂಡಾ ಬಳಿ ನೆಲಮಹಡಿಯಲ್ಲಿ ಅಡಗಿಸಿಟ್ಟಿದ್ದ ಸುಮಾರು 600 ಗಾಂಜಾ ಪೊಟ್ಟಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣ ಸಂಬಂಧ ಬಂಧಿಸಲಾಗಿರುವ ಆರೋಪಿಗಳು ತರಕಾರಿ ತರುವ ಸೋಗಿನಲ್ಲಿ ಒಡಿಶಾದಿಂದ ಮಾದಕ ವಸ್ತುಗಳನ್ನು ತಂದು ರಾಜ್ಯದ ಇತರೆ ಭಾಗಗಳಿಗೆ ಪೂರೈಸುತ್ತಿದ್ದರು ಎಂದು ಬೆಂಗಳೂರು ನಗರ ಕೇಂದ್ರ ಪೊಲೀಸ್ ವಿಭಾಗ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಕುರಿತು ವಿವರ ನೀಡಿದ ಪೊಲೀಸ್ ಆಯುಕ್ತ ಕಮಲ್ ಪಂತ್, ಬೆಂಗಳೂರು ಪೊಲೀಸರು ದೊಡ್ಡ ಪ್ರಮಾಣದ ಗಾಂಜಾ ವಶಪಡಿಸಿಕೊಂಡಿದ್ದು, ಆರೋಪಿಗಳನ್ನು ಬಂಧಿಸಿದ್ದಾರೆ. ಪ್ರಕರಣ ಸಂಬಂಧ ತನಿಖೆ ಮುಂದುವರೆದಿದ್ದು, ಮತ್ತಷ್ಟು ಜನರನ್ನು ಬಂಧಿಸುವ ಸಾಧ್ಯತೆ ಇದೆ. ಈಗಾಗಲೇ ವಶಪಡಿಸಿಕೊಂಡಿರುವ ದಾಖಲಾತಿ ಮತ್ತು ವಸ್ತುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಇದೇ ಗಾಂಜಾ ಬೆಂಗಳೂರಿಗೆ ಬಂದಿದ್ರೆ ಬಹುಶಃ ಇದು ಎಷ್ಟೋ ಲಕ್ಷ ಜನರು ಎಷ್ಟು ಜನರಿಗೆ ಕೈಗೆ ಸಿಗ್ತಾ ಇತ್ತು. ಇದರಿಂದ ಬಹುಶಃ 10 ಲಕ್ಷ 15 ಲಕ್ಷ ಅಷ್ಟು ಡೋಸ್ಗಳನ್ನು ಇವತ್ತು ಪೊಲೀಸ್ ಅವರು ಈ ಜನರ ಕೈಗೆ ಮುಗ್ಧರ ಕೈಗೆ ಹೋಗ್ಲಿಕ್ಕೆ ಒಂದು ತಪ್ಪಿಸಿದ್ದಾರೆ. ನಾನು ಒಂದೇ ಮನವಿ ಮಾಡ್ತೀನಿ ಈಗ ನಿಮ್ಮ ಮುಖಾಂತರ, ಆದರೆ ಅವರು ಇದಕ್ಕೆ ಕೇರ್ ಮಾಡಲಿಲ್ಲ. ಯಾಕೆಂದರೆ ಈ ಇಡೀ ಬೆಂಗಳೂರು ಸಿಟಿ
ಈ ಪೊಲೀಸ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅವರು ಡ್ರಗ್ ವಿರುದ್ಧವಾಗಿ ಒಂದು ಸೀರಿಯಸ್ ಆಗಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದೆ. ಎಲ್ಲ ವಿಷಯ ಕೋರ್ಟ್ ಮುಂದೆ ಹೋಗ್ತಾ ಇದೆ. ಬೇಲ್ ಇದು ರಿಮಾಂಡ್ ಅಪ್ಲಿಕೇಶನ್ PC ಕೇಳಲಿಕ್ಕೆ ಹೋಗ್ತಾ ಇದೆ. ಎಲ್ಲ ಯಾವುದೋ ರೂಪದಲ್ಲಿ ಪ್ರತಿಯೊಬ್ಬರು ಕೇಸ್ ಕೋರ್ಟ್ ಮುಂದೆ ಹೋಗ್ತಾನೆ ಇದೆ. ಕೋರ್ಟ್ ಮುಂದೆ ಎಲ್ಲ ವರದಿ ನಾವು ದಿವಸ ಸಬ್ಮಿಟ್ ಮಾಡ್ತಾ ಇದ್ದೀವಿ. ನಮಗೆ PC ಕೂಡ ಸೆಕೆಂಡ್ ಫೇಸ್ ಕೂಡ ಸಿಕ್ಕಿದೆ, ರಿಮಾಂಡ್ ಎಕ್ಸ್ಟೆಂಡ್ ಆಗಿದೆ. ಸೊ ನಾವೆಲ್ಲ ಏನು ನಮ್ಮ ಹತ್ರ ಇದೆ ನಾವು ಕೋರ್ಟ್ಗೆ ಕನ್ವಿನ್ಸ್ ಮಾಡಿ ಕೋರ್ಟ್ ಮುಂದೆ ತರ್ತಾ ಇದ್ದೀವಿ. ಕೋವಿಡ್-19ರಿಂದ ತೊಂದರೆಗೀಡಾದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಿಂದ ಅನುಕೂಲವಾಗಿದೆ. ಬಡವರು ಮತ್ತು ಬಡತನ ರೇಖೆಗಿಂತ ಕೆಳಗಿರುವ ಬಿಪಿಎಲ್ ಕುಟುಂಬಗಳಿಗೆ 5 ಕೆಜಿ ಅಕ್ಕಿ, 1 ಕೆಜಿ ಕಡಲೆಕಾಳು, ಅಂತ್ಯೋದಯ ಕಾರ್ಡುದಾರರಿಗೆ ತಲಾ 35 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಪ್ರತಿ ತಿಂಗಳು ವಿತರಿಸಲಾಗುತ್ತಿದೆ. ಈ ಯೋಜನೆಯನ್ನು ನವೆಂಬರ್ವರೆಗೆ ವಿಸ್ತರಿಸಲಾಗಿದ್ದು, ವಿಜಯಪುರ ಜಿಲ್ಲೆಯ ನಿಡಗುಂದಿ ಸೇರಿದಂತೆ ವಿವಿಧ ತಾಲೂಕುಗಳ ನ್ಯಾಯಬೆಲೆ ಅಂಗಡಿಗಳಲ್ಲಿ ಫಲಾನುಭವಿಗಳಿಗೆ ಅಕ್ಕಿ ವಿತರಿಸಲಾಗುತ್ತಿದೆ. ಜನರು ವ್ಯಕ್ತಿಗತ ಅಂತರ ಮತ್ತು ಸುರಕ್ಷತಾ ಸಾಧನಗಳೊಂದಿಗೆ ಪಡಿತರ ಪಡೆಯುವ ಮೂಲಕ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಮಹಾಂತೇಶ್, ಗರೀಬ್ ಕಲ್ಯಾಣ್ ಯೋಜನೆ ಅಡಿ ಕೇಂದ್ರ ಸರ್ಕಾರ ಬಡ ಕುಟುಂಬಗಳಿಗೆ ತಲಾ 5 ಕೆಜಿ ಅಕ್ಕಿ, ಕಡಲೆಕಾಳು ವಿತರಿಸುತ್ತಿದೆ. ಇದರಿಂದಾಗಿ ಸಂಕಷ್ಟದ ಸಂದರ್ಭದಲ್ಲಿ ತುಂಬಾ ಅನುಕೂಲವಾಯಿತು ಎಂದು ತಿಳಿಸಿದರು. ಬಿಪಿಎಲ್ ಕಾರ್ಡ್ ಪ್ರತಿಯೊಬ್ಬರಿಗೂ ರೇಷನ್ ಇದು ಅಕ್ಕಿ, ಗೋಧಿ ಹಾಗೂ ಬೆಳೆಯನ್ನ 10 ಕೆಜಿ ಅಕ್ಕಿ, ಗೋಧಿ ಹಾಗೂ ಬೆಳೆಯನ್ನ ನೀಡಿದ್ದಾರೆ. ಯುವಕ ಸಂತೋಷ್ ಪೂಜಾರಿ ಕೂಲಿ ಮತ್ತು ಕೆಲಸಗಳಿಲ್ಲದೆ ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಈ ಯೋಜನೆ ಮೂಲಕ ಉಚಿತ ಪಡಿತರ ನೀಡುತ್ತಿರುವುದರಿಂದ ಅನುಕೂಲವಾಗಿದೆ ಎಂದು ತಿಳಿಸಿದರು. ಮತ್ತೆ ನಾವು ನಮ್ಮ ಮನೆಯಲ್ಲಿ 5 ಜನ ಇದ್ದೀವಿ. 5 ಕೆಜಿ ಬೆಳೆಯನ್ನು ಕೊಟ್ಟಿದ್ದಾರೆ. ನಮ್ದು BPL ಕಾರ್ಡ್ ಇದೆ. BPL ಕಾರ್ಡ್ ಎಲ್ಲಾ ಮನೆಗಳಿಗೂ ಅಕ್ಕಿಯನ್ನ ಕೊಟ್ಟಿದ್ದಾರೆ ಮತ್ತು ಇದರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ ಅಂತ ಹೇಳಿ ಮತ್ತೋರ್ವ ಫಲಾನುಭವಿ ಅಕ್ಕಮ್ಮ, ಯೋಜನೆಯಡಿ ಅಕ್ಕಿ ನೀಡುತ್ತಿದ್ದು ಕೂಲಿ ಕೆಲಸಗಳಿಲ್ಲದ ಸಂದರ್ಭದಲ್ಲಿ ಜೀವನ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದರು. ಸೋಪ್ ಹಚ್ಚಿ ಕೈ ಕಾಲು ತೊಳ್ಕೊಂಡು ಒಳಗೆ ಬರುತ್ತೇವೆ. ಆನಂತರ ಪಾಳೆ ಪ್ರಕಾರ ಕೊಡ್ತಾರೆ ಮತ್ತು ನೀರು ಕೊಡ್ತಾರೆ ಕುಡಿಲಿಕ್ಕೆ. ಒಬ್ಬರಿಗೊಬ್ಬರು 3 ಫುಟ್ ಅಂತರವಿದೆ. ಒಬ್ಬರಿಗೆ 5 ಕೆಜಿ ಸಾದಾ ಕಾರ್ಡ್ ಇದ್ದಾರೆ, ಅಂತ್ಯೋದಯದಲ್ಲಿ 35 ಕೆಜಿ, ನಮಗೆ 20 ಕೆಜಿ ಅಕ್ಕಿ, 4 ಕಿಲೋ ಗೋಧಿ ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕ ಸಿದ್ದರಾಮ ಮಾರಿಹಾಳ, ಜಿಲ್ಲೆಯಲ್ಲಿ ಪ್ರತಿ ತಿಂಗಳು 79,991 ಕೆಜಿ ಅಕ್ಕಿ ವಿತರಿಸಲಾಗುತ್ತಿದ್ದು, ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ 41,257 ಕಾರ್ಡ್ಗಳು, 4,62,863 ಕಾರ್ಡ್ಗಳಿವೆ ಎಂದು ಮಾಹಿತಿ ನೀಡಿದರು. ಪ್ರತಿ ಕಾರ್ಡ್ ಮಾಡಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 79,991 ಕ್ವಿಂಟಲ್ಗಳಷ್ಟು ಅಕ್ಕಿಯನ್ನು ಪ್ರತಿ ತಿಂಗಳು ಈ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ನಾವು ಫಲಾನುಭವಿಗಳಿಗೆ ವಿತರಿಸ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಈ ಸದ್ಯ ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ 41,257 ಕಾರ್ಡ್ಗಳಿದೆ. BPLನಲ್ಲಿ 4,62,863 BPL ಕಾರ್ಡ್ಗಳಿದೆ. ಈ ಫಲಾನುಭವಿಗಳು, ಈ ಪಡಿತರ ಚೀಟಿದಾರರಿಗೆ ಅದಿ ಕಾರ್ಡ್ ಅಥವಾ BPL ಅಂತ ಏನು ಕರಿತೀವಿ ಆ ಕಾರ್ಡ್ದಾರರಿಗೆ ದೇಶದಲ್ಲಿ ಒಂದೇ ದಿನ 95,735 ಕೊರೋನಾ ಸೋಂಕು ಪ್ರಕರಣ ಪತ್ತೆಯಾಗಿವೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 44,65,863ಕ್ಕೆ ಏರಿಕೆಯಾಗಿದೆ. 34,71,783 ಮಂದಿ ಚೇತರಿಸಿಕೊಂಡಿದ್ದು, 9,19,018 ಸಕ್ರಿಯ ಪ್ರಕರಣಗಳಿವೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಹೊಸದಾಗಿ 1,172 ಸಾವಿನೊಂದಿಗೆ ಒಟ್ಟು 75,062 ಮಂದಿ ಮೃತಪಟ್ಟಿದ್ದಾರೆ. ದೇಶದಲ್ಲಿ ಚೇತರಿಕೆ ಪ್ರಮಾಣ 77.74ರಲ್ಲಿದ್ದು, ಮರಣ ಪ್ರಮಾಣ 1.68ಕ್ಕೆ ಇಳಿಕೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ. ಪರೀಕ್ಷಾ ಸಾಮರ್ಥ್ಯದಲ್ಲಿ ಹೆಚ್ಚಳವಾಗಿದ್ದು, ಕಳೆದ 24 ಗಂಟೆಗಳಲ್ಲಿ ಸುಮಾರು 11,29,756 ಕೋವಿಡ್ ಮಾದರಿಗಳನ್ನು ಪರೀಕ್ಷಿಸಲಾಗಿದೆ. ಇದರೊಂದಿಗೆ ದೇಶದಲ್ಲಿ ಈವರೆಗೆ ಒಟ್ಟಾರೆ 5,29,34,433 ಮಾದರಿಗಳ ಪರೀಕ್ಷೆ ನಡೆಸಿದಂತಾಗಿದೆ. ಒಟ್ಟು 1,678 ಪ್ರಯೋಗಾಲಯಗಳಿದ್ದು, 1,040 ಸರ್ಕಾರಿ ಹಾಗೂ ಉಳಿದ 638 ಖಾಸಗಿ ಪ್ರಯೋಗಾಲಯಗಳಲ್ಲಿ ಕ್ಷಿಪ್ರ ಪರೀಕ್ಷೆ ಕೈಗೊಳ್ಳಲಾಗಿದೆ. ಕೇಂದ್ರ ಸರ್ಕಾರದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ
ಇಷ್ಟು ದಿನ ವಿದ್ಯುತ್ ಸಂಪರ್ಕವನ್ನೇ ಪಡೆಯದೆ ಕತ್ತಲೆಯಲ್ಲಿದ್ದ ಜನರಿಗೆ ಬೆಳಕು ನೀಡುತ್ತಿದೆ. ರಾಜ್ಯದ ಗುಡ್ಡಗಾಡು ಪರ್ವತಾರಣ್ಯಗಳಿಂದ ಕೂಡಿದ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ದಟ್ಟ ಅರಣ್ಯ ಪ್ರದೇಶದ ಬಡ ಕುಟುಂಬಗಳ ಮನೆಗಳಲ್ಲಿ ದೀನ್ ದಯಾಳ್ ಯೋಜನೆಯಿಂದ ಬೆಳಕು ಮೂಡುತ್ತಿದೆ. ಇಲ್ಲಿನ ಗುಡ್ಡಗಾಡು ಪ್ರದೇಶದ ಸುಮಾರು 154 ಮನೆಗಳಿಗೆ ವಿದ್ಯುತ್ ಸಂಪರ್ಕ ದೊರೆತಿದೆ. ವಿದ್ಯುತ್ ಪರಿವರ್ತಕಗಳನ್ನು ಅಳವಡಿಸುವ ಮೂಲಕ ವ್ಯವಸ್ಥಿತವಾಗಿ ವಿದ್ಯುತ್ ಸಂಪರ್ಕ ಒದಗಿಸಲಾಗಿದೆ. ವಿದ್ಯುತ್ ಸಂಪರ್ಕ ದೊರೆತ ನಂತರ ಇಲ್ಲಿನ ಜನರು ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ನಮ್ಮನೆ ಗುಡ್ಡ ಕಾಡಿನಲ್ಲಿ ಫಲಾನುಭವಿ ಶಾಂತಿಗೌಡ ದಟ್ಟ ಕಾಡಿನ ನಡುವೆ ಮನೆ ಇದ್ದಿದ್ದರಿಂದ ಇಷ್ಟು ದಿನ ವಿದ್ಯುತ್ ಕಲ್ಪಿಸಿದ್ದರಿಂದ ಅನುಕೂಲವಾಗಿದೆ ಎಂದು ತಿಳಿಸಿದರು. ದೀನ್ ದಯಾಳ್ ಯೋಜನೆ ಬಂದುದರಿಂದ ಕರೆಂಟ್ ಕಂಬ ಲೈನ್ ಎಳೆದು ನಮಗೆ ಅನುಕೂಲ ಮಾಡಿಕೊಟ್ರು. ಈಗ ನಮಗೆ ಓದಲು ಮತ್ತೆ ಮನೆ ಕೆಲಸ ಮಾಡಲು ಕಾಲೇಜು ಹೈಸ್ಕೂಲ್ ಓದು ಮಕ್ಕಳಿಗೆ ತುಂಬಾ ಅನುಕೂಲವಾಗುತ್ತದೆ. ಈ ಯೋಜನೆ ಬಂದಿದ್ದರಿಂದ ನಮಗೆ ತುಂಬಾ ಅನುಕೂಲವಾಗಿದೆ. ಮತ್ತೋರ್ವ ಫಲಾನುಭವಿ ದಯಾನಂದ ಆಚಾರಿ ಬಹಳ ವರ್ಷಗಳಿಂದ ವಿದ್ಯುತ್ ಇಲ್ಲದೆ ಸಮಸ್ಯೆ ಉಂಟಾಗಿತ್ತು. ಈಗ ವಿದ್ಯುತ್ ಸಂಪರ್ಕ ಕಲ್ಪಿಸಿರುವುದರಿಂದ ಸಂತಸವಾಗಿದೆ ಎಂದು ತಿಳಿಸಿದರು. ಕರೆಂಟ್ ಅನ್ನು ಅವರು ಹೇಳಿ ಇದು ಮಾಡಿದಾಗ ಸಪ್ಲೈ ಮಾಡಿ ಇದು ಮಾಡಿಕೊಟ್ರು, ನಮಗೆ ಲೈನೆಲ್ಲ ಹಾಕಿಕೊಟ್ರು. ಈಗ ಏನೂ ತೊಂದರೆ ಇಲ್ಲ. ಮನೆಗೆ ಲೈಟ್ ಬಲ್ಪ್ ಒರೆಸ್ತಾ ಇದ್ದೇವೆ ನಾವು, ಏನು ತಾಪತ್ರೆ ಇಲ್ಲ. ಅದೊಂದು ತುಂಬಾ ಉಪಕಾರ ಆಯ್ತು ನಮ್ಗೆ. ಕಾಡಲ್ಲಿ ಸ್ವಲ್ಪ ಜಾಗ. ಇನ್ನೋರ್ವ ಫಲಾನುಭವಿ ಸುಧಾ ಪಟಗಾರ ಇಷ್ಟು ದಿನ ಚಿಮಣಿ ದೀಪಗಳನ್ನ ಬಳಸುತ್ತಿದ್ದೆವು. ಕ್ರಿಮಿಕೀಟಗಳ ಭೀತಿಯಿಂದ ಸಂಜೆಯಾದರೆ ಮನೆಯಿಂದ ಹೊರಗೆ ಹೋಗುವುದು ಸಾಧ್ಯವಾಗುತ್ತಿರಲಿಲ್ಲ. ಮಕ್ಕಳ ಓದು ಪಾಠಕ್ಕೂ ತೊಂದರೆಯಾಗುತ್ತಿತ್ತು. ವಿದ್ಯುತ್ ಸಂಪರ್ಕದಿಂದ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಒದಗಿದೆ ಎಂದರು. ಕರೆಂಟ್ ಕೊಟ್ಟಿದ್ದಲ್ಲ ದೀನ್ ದಯಾಳಿಂದ ಕರೆಂಟ್ ಬಂದಿದ್ರಿಂದ ನಂಗೆ ಈಗ ಏನು ಹೆದರಿಕಿಲ್ಲ. ಅಂದರೆ ಕರೆಂಟ್ ಎಲ್ಲ ಹಾಕೊಂಡು ಹೊರಗೆ ಇದೆಲ್ಲ ಇಲ್ಲಿ ಹೋಗೋಕೆ ಬರೋಕೆ ಒಳಗೆ ಹೊರಗೆ ಯಾವುದೋ ಒಂದು ಇದಿಲ್ಲ, ಹೆದರಿಕೆ ಇಲ್ಲ. 2 ಲೀಟ್ರ್ ಬೇಕಾದರೆ ಪೇಟೆಗೆ ಹೋಗಿ ದೂರ ಹೋಗಬೇಕಾಗಿತ್ತು ನನಗೆ. ಈಗ ಚಿಮಣಿ ಎಣ್ಣೆ ಅಂದರೆ ತಂದು ಕಳ್ಕೊಲ್ಲ ಆಗೋದಿಲ್ಲಾಗಿತ್ತು. ಈಗೆಲ್ಲ ಕರೆಂಟ್ ಬಂದ್ರಿಂದ ನನಗೆ ಚಲೋ ಆಯಿತು. ವಿದ್ಯುತ್ ರಹಿತ ಹೊನ್ನಾವರ ಹೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಶಂಕರಜಿಗೌಡ ತಾಲೂಕಿನಲ್ಲಿ ದೀನ್ ದಯಾಳ್ ಯೋಜನೆಯಡಿ 154 ಮನೆಗಳಿಗೆ ಈಗಾಗಲೇ ವಿದ್ಯುತ್ ಸಂಪರ್ಕ ಒದಗಿಸಲಾಗಿದ್ದು, ಸೌಭಾಗ್ಯ ಯೋಜನೆಯಡಿ ಮತ್ತೆ 354 ಮನೆಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಪೂರೈಸಿದ್ದಾರೆ. ಬಹಳಷ್ಟು ಜನರಿಗೆ ಈ ವಿದ್ಯುತ್ ಯೋಜನೆಯಿಂದ ಅನುಕೂಲ ಸಹಿತ ಆಗಿದೆ. ಮುಂದುವರಿದ ಭಾಗವಾಗಿ ಉಳಿದಂತ ಮನೆಗಳಿಗೆ ಈಗ ಸೌಭಾಗ್ಯ ಯೋಜನೆಯಲ್ಲೂ ಸಹ 354 ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಸಹ ಕೇಂದ್ರ ಸರ್ಕಾರದ ಯೋಜನೆಯಿಂದಲೇ ನಾವು ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ಸಹ ನೀಡಲಾಗಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಮಾತೃವಂದನಾ ಅಥವಾ ಪೋಷಣ್ ಅಭಿಯಾನ್ ಯೋಜನೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಜನಪ್ರಿಯಗೊಳ್ಳುತ್ತಿದೆ. ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ಪೂರೈಸುವ ಜೊತೆಗೆ 5,000 ರೂಪಾಯಿಗಳವರೆಗೆ ಆರ್ಥಿಕ ಸಹಾಯಧನ ನೀಡಲಾಗುತ್ತಿದ್ದು, ಮಕ್ಕಳಿಗೆ ಉತ್ತಮ ಆಹಾರ ಕ್ರಮ ಸೇರಿ ಹಲವು ಮಾಹಿತಿಗಳನ್ನು ನೀಡಲಾಗುತ್ತಿದೆ. ರಾಮನಗರ ತಾಲೂಕಿನ ಹೆಗ್ಗಡೆಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿನ್ನೆ ಪೌಷ್ಟಿಕ ಸಪ್ತಾಹ ಹಮ್ಮಿಕೊಳ್ಳಲಾಗಿತ್ತು. ಮಹಿಳೆಯರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವೈದ್ಯರು ಮತ್ತು ಪೌಷ್ಟಿಕ ಆಹಾರ ಸೇವನೆ ಬಗ್ಗೆ ಮಾಹಿತಿಗಳನ್ನು ಪಡೆದುಕೊಂಡರು. ಇದೇ ವೇಳೆ ವಿವಿಧ ರೀತಿಯ ಹಣ್ಣು ಹಂಪಲುಗಳು, ಮೊಟ್ಟೆ, ದೋಸೆ, ಕಾಯಿ ಪಲ್ಯೆಯ ಆಹಾರ ಪದಾರ್ಥಗಳನ್ನು ತಯಾರಿಸಿ ಅರಿವು ಮೂಡಿಸಲಾಯಿತು. ಪೌಷ್ಟಿಕ ಆಹಾರ ಶಿಬಿರ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಗೆ ಚಾಲನೆ. 4-5 ವರ್ಷಗಳಲ್ಲಿ 20,000 ಕೋಟಿ ರೂಪಾಯಿ ವೆಚ್ಚ, 55 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಗುರಿ ಪ್ರಧಾನಿ ನರೇಂದ್ರ ಮೋದಿ. ರಫಾಲ್ ಯುದ್ಧ ವಿಮಾನಗಳ ಸೇರ್ಪಡೆಯಿಂದ ವಾಯುಪಡೆಗೆ ಮತ್ತಷ್ಟು ಬಲ. ಪ್ರಚೋದನಾಕಾರಿ ಚಟುವಟಿಕೆಗಳಲ್ಲಿ ತೊಡಗಿರುವವರಿಗೆ ಎಚ್ಚರಿಕೆ ಗಂಟೆ, ರಾಜನಾಥ್ ಸಿಂಗ್. ಮಾಸ್ಕೋದಲ್ಲಿ ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆ ಆರಂಭ. ಅಂತಾರಾಷ್ಟ್ರೀಯ ಪ್ರಾದೇಶಿಕ ಮಹತ್ವದ ವಿಚಾರಗಳ ಚರ್ಚೆ. ಬೆಳೆ ಸಮೀಕ್ಷೆಗೆ ರೈತರಿಂದ ಉತ್ತಮ ಸ್ಪಂದನೆ. ರಾಜ್ಯದಲ್ಲಿ ರಸಗೊಬ್ಬರಕ್ಕೆ ಅಭಾವ ಇಲ್ಲ. ಅಕ್ರಮ ವಹಿವಾಟು ನಡೆಸಿದ 117 ಮಳಿಗೆಗಳ ಪರವಾನಗಿ ರದ್ದು. ಬಿಸಿ ಪಾಟೀಲ್. ನಮ್ಮ ಮುಂದಿನ ವಾರ್ತಾ 6 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.